ಮಹಿಳಾ ಜಿಲ್ಲಾಧ್ಯಕ್ಷರು ತಮ್ಮನ್ನು ಭೇಟಿಯಾಗಿದ್ದಾರೆ ಮೊದಲ ಬಾರಿ. ಇವರು ಕಾರ್ಯಪ್ರವೃತ್ತಿ ಯಾವ ರೀತಿ ಇದೆ ಅಂತ ಹೇಳಿ ತಮಗೆ ಮಂದಟ್ಟಾಗಿದೆ ಸರ್? ಇಲ್ಲ, ಈಗಾಗಲೇ ನನ್ನ ಸಹೋದರಿ ಸುಮಾ ಅವರು ಈಗಾಗಲೇ ಕುಣಿಗಲ್ ತಾಲೂಕಿನಲ್ಲಿ ಶಾಸಕರಾದ ಸನ್ಮಾನ್ಯ ಸ್ನೇಹಿತರು ಮಿತ್ರರಾದ ಸನ್ಮಾನ್ಯ ರಂಗನಾಥ್ ಅವ್ರ ಕೆಳಗಡೆ ಈಗಾಗಲೇ ಕೆಲಸ ಮಾಡಿರುವಂಥದ್ದು. ಹಿಂದೆ ಅವರ MLA ಚುನಾವಣೆಯಲ್ಲಿ 2023 ಎಲೆಕ್ಷನಲ್ಲಿ ಈಗಾಗಲೇ ಪ್ರತಿ ಹೋಬಳಿಲೂ ಕೂಡ ಸುಮಾರು 2,500-3,000 ಹೆಣ್ಮಕ್ಳಿಗೆ ಸಂಘಟನೆ ಮಾಡಿ ಹೋಬಳಿ ವೈಸಲ್ಲಿ ಸಂಘಟನೆ ಮಾಡಿ ಒಂದು ಒಳ್ಳೆ ಟೀಮ್ ಮಾಡಿ ಸುಮಾರು ನನಗಿರೋ ಮಾಹಿತಿ ಪ್ರಕಾರ ಒಂದು 25-26 ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನ ಸಂಘಟನೆ ಮಾಡಿ ಓಟ್ ಹಾಕ್ಸೋದ್ರ ಮೂಲಕ ರಂಗನಾಥ್ ಅವ್ರಿಗೆ ಒಂದು ಒಳ್ಳೆ ಶಕ್ತಿ ಕೊಟ್ಟಂತ ಹೆಣ್ಮಗಳಿದ್ರು. ನಾವು ಬಹಳ ನೋಡಿದ್ದೀವಿ, ಕೇಳಿದ್ದೀವಿ. ಸೊ ಹಾಗಾಗಿ ಈಗಾಗಲೇ ಅವರ ಒಂದು ಸಂಘಟನೆ ಗಮನಿಸಿ ಸನ್ಮಾನ್ಯ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾ ಸಚಿವರು ಡಾಕ್ಟರ್ G ಪರಮೇಶ್ವರ್ ಸಾಹೇಬರವರ ಆಶೀರ್ವಾದ ಮತ್ತು ರಂಗನಾಥ್ ಅವರು ಭಾಳ ಪ್ರಮುಖವಾಗಿ ರಂಗನಾಥ್, ಯಾಕಂದರೆ ಅವರು ಕುಣಿಗಲಲ್ಲಿ ಒಂದು ಹೆಣ್ಮಕ್ಳು ಸಂಘಟನೆ ಆಗಬೇಕು ಅನ್ನೋಂಥದ್ದು ಪ್ರಮುಖವಾಗಿ ಆದ್ಯತೆ ಕೊಟ್ಟಿರೋದು ವಿಶೇಷ ಅಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆಯ ಹೆಣ್ಮಗಳನ್ನ ಇವತ್ತು ಅಧ್ಯಕ್ಷರಾಗಿ ಘೋಷಣೆ ಮಾಡಿರೋಂಥದ್ದು. ಸೊ ಆ ಹೆಣ್ಮಕ್ಳು ಎಷ್ಟು ಖುಷಿ ಆಗುತ್ತೆ ಅಂದರೆ ನಮಗೆ ಇವತ್ತು ಪ್ರತಿಯೊಬ್ಬರು MLAಗಳನ್ನ ಭೇಟಿ ಆಗೋದು, ಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ಮತ್ತು XMLAಗಳನ್ನ ಭೇಟಿ ಮಾಡುವಂಥದ್ದು ಮತ್ತು ಅಭ್ಯರ್ಥಿಗಳ ಸ್ವತಂತ್ರ ಅಭ್ಯರ್ಥಿಗಳನ್ನ ಭೇಟಿ ಮಾಡಿ ಅವರ ಸಹಕಾರ ಕೋರೋದಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಸೊ ನಾನು ಅದು ಹೇಳಿದ್ದೀನಿ, ನಮ್ಮ ತಾಲೂಕಲ್ಲಿ ಬಂದಾಗ ಸಂಪೂರ್ಣವಾಗಿ ನಮ್ಮದು ಮೊದಲಿಂದ ಕೂಡ ಮಹಿಳಾ ಘಟಕ ತುಂಬ ಸ್ಟ್ರಾಂಗ್ ಆಗಿದೆ ತಾಯಿ. ಎಲ್ಲ ಥರ ಸಹಕಾರ ಕೊಡ್ತೀವಿ, ಈಗಾಗಲೇ ಆ ಹೆಣ್ಮಕ್ಳಿಗೆ ಭರವಸೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಹೆಚ್ಚಿನ ಈಗ ಗ್ಯಾರಂಟಿ ಅಂದರೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡೋದ್ರಿಂದ ಸೊ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ನನ್ನ ಸಹೋದರಿ ಸುಮಾರು ಹೇಳಿದ್ದೀವಿ. ಸೊ ಅವ್ರ ಸಂಘಟನೆಗೆ ಸಂಪೂರ್ಣವಾಗಿ ನಮ್ಮ ತಾಲೂಕಿನ ಮಹಿಳಾ ಘಟಕ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದೀನಿ ನಾನು. ಸರ್, ತಾಲೂಕಿನಲ್ಲಿ ಈಗಾಗಲೇ ಮಹಿಳಾ ಘಟಕ ಎಲ್ಲ ಕಾಂಗ್ರೆಸ್ ಪಕ್ಷ ತುಂಬಿದ್ದೀರಾ? ಅಲ್ಲ, ಈಗಾಗಲೇ ಇವತ್ತು ಅವರು ಕುಣಿಗಲ್ಲಿ ರೀಸೆಂಟಾಗಿ ಒಂದು ವಾರ ಆಯಿತು ಪಾಪ ಅಧ್ಯಕ್ಷರ ಘೋಷಣೆಯಾಗಿ. ಈಗ ಅವರು ಶುರುವಾಗಿ ಒಂದು ವಾರಕ್ಕೇ ಈಗಾಗಲೇ ನಮ್ಮ ತಾಲೂಕಿಗೆ ಫಸ್ಟ್ ಟೈಮ್ ಬಿಟ್ಟವ್ರೆ. ಕುಣಿಗಲ್ ಪಕ್ಕದ ತಾಲೂಕು ಅಂತೇಳಿ ಗ್ರಾಮಾಂತರ ಒಂಥರ ಎಲ್ಲ ದೇವಮೂಲೆ ಅಂತ ಕಾಣಿಸ್ತದೆ. ಸೊ ಇಲ್ಲಿ ಕಾಲ ಇಟ್ಟರೆ ಮುಂದೆ ಎಷ್ಟು ಸಿಗುತ್ತೆ ಅನ್ನೋಂಥದ್ದು ಅಭಿಪ್ರಾಯ ಜಾಸ್ತಿ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೆಣ್ಮಕ್ಳು ಇವತ್ತು ಅಧ್ಯಕ್ಷ ಆಗಿರೋಂಥವ್ರು ಇವತ್ತು ನಮ್ಮಿಬ್ಬರು ಹೋಬಳಿ ಶುರು ಮಾಡೋರು. ಸೊ ಈಗ ನಾನು ಹಿಂದೆ ಇದ್ದಂಥ ಮಹಿಳಾ ಘಟಕಗಳಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಪಕ್ಷ ಸಂಘಟನೆ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಡಿಯಿಂದ ಮಾಹಿತಿ ಕೊಟ್ಟಿದ್ದೀವಿ. ಸೊ ಸ್ಟ್ರಾಂಗ್ ಮಾಡ್ತಾರೆ, ಹೆಣ್ಮಕ್ಳಿಗೆ ವಿಶ್ವಾಸ ಇದೆ. ಈಗಾಗಲೇ ಹಲವಾರು ಚುನಾವಣೆಗಳು ಮಾಡೋರು, ಒಂದು 20 ವರ್ಷದ ಅನುಭವ ಇದೆ ಅವರಿಗೆ. ಸೊ ನಂಬಿಕೆ ಇದೆ, ಹೆಚ್ಚಿನ ಸಂಘಟನೆ ಮಾಡುವಂಥ ಶಕ್ತಿ ಐತೆ, ಮಾಡಲಿ, ನಾವು ಕೂಡ ಸಹಕಾರ ಕೊಡ್ತೀವಿ ಅದಕ್ಕೆ. ಸರ್, ಈಗಾಗಲೇ 2 ಉಪಚುನಾವಣೆ ನಡೀತಾ ಇದ್ದಾವೆ. ಎಷ್ಟು ಸೀಟ್ ಗೆಲ್ತೀರ ಅಂತ ಕಾನ್ಫಿಡೆನ್ಸ್ ಇದೆ ಸರ್? 2 ಗೆಲ್ತೀವಿ ರೀ, ಅಲ್ಲೇ ನೋ ಡೌಟ್. ತಲೆ ಹಾಕಿಸ್ಕೊತೀರಿ. ನೀವೇನಾದರೂ ಪ್ರಚಾರ ಇದರಲ್ಲಿ ಭಾಗಿಯಾಗ್ತಾ ಅಂತ? ಕರೆದು ಹೋಗ್ತೀನಿ, ಹೋಗಿ ಬರಬೇಕಲ್ಲ. ನಾವು ಪಾಟೀಲ್ ಇದ್ಮೇಲೆ ಅವ್ರು ಕರೆಲಿ ಬಿಡಲಿ ಒಂದ್ಸರಿ ಹೋಗಿ, ಯಾಕಂದರೆ ಮಲ್ಲಿಕಾರ್ಜುನ್ ಅವರು ಚನ್ನಗಪ್ಪ ಅವ್ರಿಗೂ ಒಂದಷ್ಟು ಆತ್ಮೀಯರಾಗಿದ್ದರು, ಮೊದಲಿಂದ ಕೂಡ ಶಾಸಕರಾಗಿದ್ದವ್ರ ಜೊತೆ ಅವರಲ್ಲ. ಸೊ ಹಾಗಾಗಿ ನಾನು ಕೂಡ ದಾವಣಗೆರೆ ಹೋಗಿ ಬರೋವಂಥ ಕೆಲಸ ಮಾಡ್ತೀವಿ, ಪ್ರಚಾರ ಕೂಡ ಮಾಡ್ತೀವಿ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ 14 ಗ್ರಾಮ ಪಂಚಾಯಿತಿಗಳನ್ನು ತಮ್ಮದೇ ಪಕ್ಷದಲ್ಲಿ ಮಹಾನಗರ ಪಾಲಿಕೆ ಸೇರಿಸ್ಕೊಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಆದರೆ ಈಗ ಅದನ್ನು ಕೈ ಬಿಟ್ಟಿದ್ದಾರೆ. ನೀವು ಈ ವಿಚಾರದಲ್ಲಿ ಏನು ಹೇಳ್ತೀರಾ ಸರ್? ಇಲ್ಲ, ಈಗ ಸೇರ್ಪಡೆ ಆಗಿದ್ರು ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ, ಕಾರ್ಪೊರೇಷನ್ ಲಿಮಿಟಿಗೆ ಬಂದೆ ಅನ್ನೋದು ಒಂದಿತ್ತು. ಈಗ ಸೇರಕ್ಕೆಲ್ಲ ಒಂದು ಕಡೆ 25ನೇ ಇಸ್ವಿ ಒಳಗಡೆ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಮಾಡಬೇಕು ಅನ್ನೋಂಥದ್ದು ಇತ್ತು. ಸರ್ಕಾರ ಈಗ ಟೈಮ್ ಸಾಕಾಗಲಿಲ್ಲ, ಹಂಗಾಗಿ ಕೈ ಬಿಟ್ಟಿದ್ದು. ಮುಂದೆ ಅದನ್ನೆಲ್ಲ ಒಂದು ಕಡೆ ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಪ್ರಯತ್ನ ಪಡ್ತೀವಿ ಅನ್ನೋಂಥ ಮಾಹಿತಿ ಈಗ ಸರ್ಕಾರ ಒಂದಷ್ಟು ಉತ್ತರ ಕೊಟ್ಟವ್ರೆ ಸಚಿವರು. ಸೊ ಹಾಗಾಗಿ ಮುಂದೆ ಈಗ ಸೇರ್ಪಡೆ ಆಗಿದ್ರು ಒಂದೇ, ಆಗದೇ ಇದ್ರು ಒಂದೇ. ಆಗಿದ್ದರೆ ಕಾರ್ಪೊರೇಷನ್ ಲಿಮಿಟಿಗೆ ಹೋದ್ರೆ ಇನ್ನೊಂದಷ್ಟು ಎಷ್ಟು ಡೆವಲಪ್ಮೆಂಟ್ ಆಗೋದು, ಆಗದಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತದೆ. ಸಹಜವಾಗಿ ಗ್ರಾಮ ಪಂಚಾಯತಿಗೆ ಏನು ಅನುದಾನ ಬರ್ತದೆ ಕೆಲಸ ಮಾಡ್ಕೊಂಡು ಆಯ್ತು ಅಂತ ತೊಂದರೆ ಇಲ್ಲ. ಸೇರ್ಪಡೆ ಆಗಿದ್ರು ಓಕೆ, ಆಗದಿದ್ರು ಓಕೆ, ಚಿಂತೆ ಇಲ್ಲ. ಯಥಾಸ್ಥಿತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಅದೇ ರೀತಿ ನಡೆಯುತ್ತೆ. ಸೇಮ್ ನೋ ಚೇಂಜಸ್. ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ 14 ಪಂಚಾಯತಿ ಯಾವುದು ಬದಲಾವಣೆ ಇಲ್ಲ. ಎಷ್ಟು ಸೀಟ್ ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆ ಸರ್? ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ಸಿದ್ಧರಾಗಿದ್ದೀರಾ? ಹೌದ್ರಿ, ಈಗಾಗಲೇ ನಾವು ಅಭ್ಯರ್ಥಿಗಳಿಗೆ ಹಾಕಂಗೆ ಕಾಯ್ತಾ ಇದ್ದೀವಿ. ಸರ್ಕಾರ ಬೇಗನೆ ಚುನಾವಣೆ ಘೋಷಣೆ ಮಾಡಿ ಅಂತ ನಾವು ವೇಟಿಂಗ್ ಲಿಸ್ಟಲ್ಲಿ ಕಾಯ್ತಾ ಇದ್ದೀವಿ. ಈ ಪುಣ್ಯಾತ್ಮರು ಕೆಲವರು ಮಾತಾಡ್ತಾರೆ ತಾಕತ್ತಿದೆ ಗೆಲ್ಲಿ ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ. ಪಾಪ ಚುನಾವಣೆ ಬಂದಮೇಲೆ ಅಲ್ವಾ ತಾಕತ್ತು ಗೊತ್ತಾಗೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಸೊ ನಾವು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳಿಗಾಗಲೇ ನಮ್ಮ ಸುಮಾರು 12-13 ಜನ ಅಭ್ಯರ್ಥಿಗಳು 7 ಜಿಲ್ಲಾ ಪಂಚಾಯತಿ ರೆಡಿ ಆಗಿಬಿಟ್ಟವ್ರು, ಎಲ್ಲ ಕ್ಯಾಟಗರಿ ಕೂಡ. ಸೊ ಹಾಗಾಗಿ ನಾವು ಕ್ಯಾಟಗರಿ ಅನೌನ್ಸ್ ಆಗಿ ಚುನಾವಣೆ ಡಿಕ್ಲೇರ್ ಆಗಿ ಕಾಯ್ತಾ ಇದ್ದೀವಿ. ಇದೇ ಮೊದಲ ಬಾರಿ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಜನ ಜಾಸ್ತಿ ಇದ್ದಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಾನು ಹೇಳೋದಕ್ಕಿಂತ ರಿಸಲ್ಟ್ ಬಂದ್ಮೇಲೆ ನಾನು ಉತ್ತರ ಕೊಡ್ತಾ ಜನ ತಲೆ ಹಾಕಿಸ್ಕೊತೀರಿ, ಕಾದು ನೋಡಿ ಅಷ್ಟೇ. ಸರ್, ಬ್ಯಾಲೆಟ್ ಪೇಪರ್ಗೆ ಆಗ್ರಹ ಮಾಡ್ತಾರೆ. ಬ್ಯಾಲೆಟ್ ಪೇಪರಿಂದ ಚುನಾವಣೆ ಮಾಡಬೇಕಾ? ಹೌದು, ಒಳ್ಳೇದೇ ಅಲ್ಲೇ. ಈಗ ಹಿಂದೆ ಕೂಡ ಹಲವಾರು ಚುನಾವಣೆಗಳ ಹಿಂದೆ ಕೂಡ ಭಾಳ 60-70 ವರ್ಷ ಇತಿಹಾಸ ತಗೊಂಡ್ರೆ ಬ್ಯಾಲೆಟ್ ಪೇಪರ್ ಚುನಾವಣೆ ಆಗಿರುವಂಥದ್ದು ಇದೆ ಚುನಾವಣೆಗಳು. ಈಗ EVM ಬಂತು. EVM ಅಲ್ಲೂ ಕೂಡ ಕೆಲವು BJP ಅವರು ಗೆದ್ದವ್ರೆ, ಕಾಂಗ್ರೆಸ್ ಅವರು ಗೆದ್ದವ್ರೆ, JDS ಗೆದ್ದವ್ರೆ. ಇಲ್ಲ ಬ್ಯಾಲೆಟ್ ಪೇಪರ್ ಸೂಕ್ತ ಅನ್ನೋಂಥದ್ದಿದ್ರೆ ಇನ್ನೇನು ಓಟ್ ಹಾಕೋ ಜನ ಅಲ್ವಾ, ನಾವೇನು ಗೊತ್ತಾಗ್ತದೆ ಹೋಗಿ ಇಲ್ವಲ್ಲ. ಜನ ಓಟ್ ಹಾಕ್ತಾರೆ, ಬ್ಯಾಲೆಟ್ ಪೇಪರ್ ಕೊಟ್ಟರು ಓಟ್ ಹಾಕ್ತಾರೆ, EVM ಕೊಟ್ಟರು ಜನ ಓಟ್ ಹಾಕ್ಬೇಕು. ಯಾರು ಗೆಲ್ಲಿಸ್ಬೇಕು ಅನ್ನೋದು ಜನಕ್ಕೆ ಮನಸ್ಸು ಬರ್ತದೋ ಗೆಲ್ಲಿಸ್ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಬ್ಯಾಲೆಟ್ ಪೇಪರ್ ಹಗರ ಏನಿದೆಯೋ ಇವತ್ತು ನಾವು ಬೆಂಬಲಿಸ್ತೀವಿ, ಅದಕ್ಕೆ ಸಂಪೂರ್ಣ ಬೆಂಬಲಿಸ್ತೀವಿ ಅದಕ್ಕೆ.